ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಕಷ್ಟಹಾರ ಗಣಪತಿ ವ್ರತ ಇದೆ, ಸೊ ಅದನ್ನು ಮಾಡ್ತಾಯಿದ್ದೀನಿ. ಪೂಜೆನೂ ಮಾಡಿದ್ದೀನಿ ಆಲ್ರೆಡಿ. ಈತ ಇದೆ ಸಂಕಷ್ಟಹಾರ ಗಣಪತಿ, ಅದರಲ್ಲೂ ಅಂಗಹಾರಕ ಚತುರ್ಥಿ ಇವತ್ತಿರೋದು. ಸೊ ತುಂಬ ಒಳ್ಳೆ ದಿನ ಇವತ್ತು. ಸೊ ಹಾಗಾಗಿ ಉಪವಾಸ ಮಾಡಿ ಪೂಜೆನ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಇನ್ನೊಂದು ಗರ್ಕಿ ಪತ್ರೆ ಒಂದು ತರಬೇಕು, ಅದು ಸಿಕ್ಕಿಲ್ಲ. ಸೊ ಇವಾಗ ಹೋಗಿ ನೋಡ್ಕೊಂಡು ಬಂದು ಅದೊಂದು ಇಟ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ ಪೂಜೆ. ಸಂಜೆ ಕೂಡ ಅದೇ ಥರ ತಲೆ ಸ್ನಾನ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇದು ಒಂದು ವರ್ಷದಿಂದ ಆಯಿತು ನಾನು ಸ್ಟಾರ್ಟ್ ಮಾಡಿ. ಬಟ್ 2 ಸತಿ ಏನೋ ಮಿಸ್ ಮಾಡಿದ್ದೆ ಅಷ್ಟೇ, ಒಂದು ಸಲ ಹುಷಾರಿಲ್ಲ ಅಂತ. ಹಾಗೆ ಒಂದು ಸಲ ಜೋಕಪ್ಪನ ಹುಣ್ಣಿಮೆ ಅಂತ ಬರುತ್ತೆ, ಆವಾಗ ಒಂದು 15 ದಿವಸ ಏನೋ ಪೂಜೆ ಮಾಡೋಂಗಿಲ್ಲ ಮನೇಲೆಲ್ಲ, ಆವಾಗಷ್ಟೇ ಬಿಟ್ಟಿದ್ದೆ ಅಷ್ಟೇ. ಮತ್ತು ಇನ್ನು ಉಳಿದ ತಿಂಗಳೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಏನೂ ತಿನ್ನಲ್ಲ, ಒಂದು ಬಾಳೆಹಣ್ಣೇನೋ ಅಷ್ಟು ತಿಂತೀನಿ ಅಷ್ಟೇ, ನೀರು ಬಿಟ್ಟರೆ ಇನ್ನೇನೂ ಇಲ್ಲ. ಆಮೇಲೆ ಕೆಲವೊಬ್ಬರು ಟೀ ಎಲ್ಲ ಮಾಡ್ಕೊಂಡು ಕುಡಿತಾರೆ, ನಾನು ಬೆಳಗ್ಗೆ ಅಷ್ಟೇ ಕುಡಿತೀನಿ, ಮತ್ತು ಪದೇ ಪದೇ ಅದನ್ನೇ ಕುಡಿಯೋಕ್ಕೆ ಹೋಗಲ್ಲ. ಆಮೇಲೆ ಒಮ್ಮೆ ನೈಟ್ ಪೂಜೆ ಮುಗಿದ್ಮೇಲೆ ಅದ್ರ ಟೈಮಿಂಗ್ಸ್ ಎಲ್ಲ ಇರುತ್ತೆ ಕ್ಯಾಲೆಂಡ್ರ್ನಲ್ಲೆಲ್ಲ. ಎಲ್ಲ ಕ್ಯಾಲೆಂಡ್ರಲ್ಲೂ ಪ್ರತಿ ತಿಂಗಳು ಅದು ಟೈಮಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ. ಆ ಟೈಮಿಂಗ್ಸಿಗೆ ನಾವು ಚಂದ್ರ ನೋಡಬೇಕು. ಚಂದ್ರ ಕಾಣಲಿಲ್ಲ ಅಂದರೆ ಒಂದು ತಟ್ಟೆಯಲ್ಲಿ ಚಂದ್ರನ ಬರೆದ್ಬಿಟ್ಟು ನೀರು ಹಾಕಿ ಚಂದ್ರನ ಬರೆದು ಅದನ್ನು ನೋಡಿ ಊಟ ಮಾಡಿದರೆ ಆವಾಗ ವ್ರತ ಕಂಪ್ಲೀಟ್ ಆಗುತ್ತೆ. ನಾನು ಪ್ರತಿ ತಿಂಗಳು ಇದೇ ಥರ ಮಾಡ್ಕೊಂಬಂದಿದ್ದೀನಿ. ನಾನು ಏನಿಲ್ಲ, ನಮ್ಮ ಮನೆಯವರು ತುಂಬ ಕಷ್ಟದಲ್ಲಿದ್ವಿ ಅವಾಗ ನಾವು. ಸೊ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಇತ್ತು ಗಾಡಿ ತೊಗೋಬೇಕಂತ. ಅದನ್ನ ಅಂದ್ಕೊಂಡು ಒಂದು ತಿಂಗಳೇನೋ ಪೂಜೆ ಮಾಡಿದೆ ಅಷ್ಟೇ, ನೆಕ್ಸ್ಟ್ ತಿಂಗಳೇ ನಾವು ಗಾಡಿ ತೊಗೊಂಡ್ವಿ. ಹಾಗೆ ಏನಾದ್ರು ಅಂದ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದರೆ ಅಂದ್ಕೊಂಡಿದ್ದು ಒಂದೇ ತಿಂಗಳಲ್ಲಿ ಎಲ್ಲ ಆಗೋಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ನನಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮಾಡ್ತೀನಿ. ಇಲ್ಲಿ ಇಷ್ಟೇ ದಿನ ಇಷ್ಟೇ ಇಲ್ಲ ಅಂತ ನಾನು ಅಂದ್ಕೊಳ್ಳಲ್ಲ. ಪ್ರತಿ ತಿಂಗಳು ಮಾಡ್ತಾನೆ ಇರ್ತೀನಿ. ನೋಡೋಣ.
ಆಮೇಲೆ ಇದು ನೈಟ್ ಇವಾಗ ಮತ್ತು ಪೂಜೆ ಎಲ್ಲ ಮುಗಿಸಿದ ಮೇಲೆ ಫ್ರೆಶ್ಶಾಗಿ ಸೊಪ್ಪು ತೊಗೊಂಡಿದ್ದೆ ಬೆಳಗ್ಗೆನೆ. ಅದನ್ನು ಇವಾಗ ಹೆಚ್ಚಿಬಿಟ್ಟು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ, ಪಾಲಕ್ ಸೊಪ್ಪು. ಹಾಗೆ ಮನೆಯವರು ಅವತ್ತು ಬಾಳೆಹಣ್ಣು ತಂದಿದ್ರಲ್ವ, ಅದು ಸ್ವಲ್ಪ ಮೆತ್ತಗಾಗಿತ್ತು, ಹಣ್ಣು ಥರ ಆಗಿತ್ತು. ಸೊ ಅದನ್ನೇ ಬಾಳೆಹಣ್ಣು ಪಂಚಾಮೃತ ಅಂತ ಮಾಡಿದ್ದೆ. ನನ್ನ ಮಗನೂ ಕೂಡ ತುಂಬ ಇಷ್ಟಪಟ್ಟ. ನೋಡಿ, ಈ ಥರ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡ್ಕೊಂಡು ಹಾಲನ್ನು ಸಕ್ಕರೆ ಹಾಕಿ ಕುದಿಸಿದ್ದೀನಿ. ಆಮೇಲೆ ಅದರಲ್ಲಿ ನೀಟಲ್ಲಿ ಮಿಕ್ಸ್ ಮಾಡಿ, ಆಮೇಲೆ ಒಂದು ಒಣ ಶುಂಠಿ ಮತ್ತು ಏಲಕ್ಕಿನ ಹಾಕಿಬಿಟ್ಟು ಅದಕ್ಕೆ ಒಂದು ಜಡಿ ತೊಗೋಬೇಕು, ಒಂದು ಟೀ ಜಡಿಲಿ ಅದನ್ನ ಜಡಿ ಹಿಡ್ಕೊಂಬಿಟ್ರೆ ಬಾಳೆಹಣ್ಣು ಪಂಚಾಮೃತ ರೆಡಿ ಆಗುತ್ತೆ. ಮನೇಲಿ ಮಾಡ್ಕೊಂಡು ತಿನ್ನಿ. ನನ್ನ ಮಗನೂ ತುಂಬ ಇಷ್ಟಪಟ್ಟ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.